ಸದ್ಯ ಕಿಡ್ನಾಪ್ ಪ್ರಕರಣದಲ್ಲಿ ತನಿಖಾ ಹಂತದಲ್ಲಿ ಆದಂತಹ ಒಂದಷ್ಟು ಲೋಪಗಳ ಬಗ್ಗೆ ಕೋರ್ಟ್ ಗಮನಕ್ಕೆ ತರುವ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ ರೇವಣ್ಣ ಪರ ವಕೀಲ ನಾಗೇಶ್ ಅವರು. ಸ್ಥಳದಲ್ಲಿ ಸಾಕ್ಷ್ಯ ಸಂಗ್ರಹಿಸಬೇಕು ಅಂತ ಆಕ್ಷೇಪಿಸ್ತಾ ಇದ್ದಾರೆ. ಹಾಗಾದ್ರೆ ಇಷ್ಟು ದಿನ ಏನ್ ಮಾಡ್ತಾ ಇದ್ರು? ಇಷ್ಟು ಸಮಯಗಳಲ್ಲಿ ಆ ಸಾಕ್ಷ್ಯವನ್ನ ಯಾಕೆ ಸಂಗ್ರಹ ಮಾಡಲಿಲ್ಲ? ಸಂತ್ರಸ್ತೆ ಇರಿಸಿದ್ದ ಜಾಗ ಪರಿಶೀಲಿಸಬೇಕು, ಸ್ಥಳದಲ್ಲಿ ಸಾಕ್ಷ್ಯ ಸಂಗ್ರಹಿಸಬೇಕು ಅಂತ ಈಗ ಹೇಳ್ತಾ ಇದ್ದಾರೆ. ಇಷ್ಟು ತಡ ಯಾಕೆ? ಇಷ್ಟು ದಿನ ಏನ್ ಮಾಡ್ತಾ ಇದ್ರು? ಇಲ್ಲಿವರೆಗೂ ಯಾಕೆ ಆ ಪ್ರಕ್ರಿಯೆಯನ್ನ ಮಾಡಲಿಲ್ಲ? ಸಂತ್ರಸ್ತೆಯ ರಕ್ಷಣೆ ಆದಂತಹ ಸ್ಥಳದಲ್ಲಿ ಸೀಸ್ ಮಾಡುವ ಪ್ರಕ್ರಿಯೆ ಆಗಬೇಕು, ಮಹಜರನ್ನ ಮಾಡಬೇಕು, ಹೇಗೆ ಹೋದ್ರು, ಹೇಗೆ ಕರ್ಕೊಂಡು ಹೋದ್ರು, ಇದರೆಲ್ಲದರ ಒಂದು ಪ್ರೊಸೀಜರ್ಗಳೇನಾಗಬೇಕು, ಅದ್ಯಾವುದೂ ಕೂಡ ಸರಿಯಾಗಿ ಆಗಿಲ್ಲ. ಅಂದ್ರೆ ಅರ್ಥ ಏನು? ಈಗ ಮಾಡ್ತೀವಿ ಅಂತ ಯಾಕೆ ಸಮಯವನ್ನ ಕೋರ್ತಾ ಇದ್ದಾರೆ? ಸ್ಕೂಟರ್ನಲ್ಲಿ ಹೋಗಿದ್ದು ಅಂತ ದೂರಿನಲ್ಲಿ ಉಲ್ಲೇಖ ಆಗಿದೆ. ಸ್ಕೂಟರ್ನ ಮೊಬೈಲ್ನ ಸೀಸ್ ಮಾಡಿದ್ದಾರಾ? ಈ ಎಲ್ಲ ಪ್ರಶ್ನೆಗಳನ್ನ ಎತ್ತಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಸದ್ಯ ಈ ಪ್ರಕರಣದ ತನಿಖೆಯ ಹಂತದಲ್ಲಿ ಆದಂತಹ ಒಂದಷ್ಟು ಲೋಪಗಳನ್ನ ಪ್ರಸ್ತಾಪಿಸ್ತಾ ಇದ್ದಾರೆ. ಸೊ ಇದು ಎಷ್ಟು ಗಂಭೀರವಾಗ್ತಾ ಇದೆ ಕೇಸ್ನಲ್ಲಿ? ದಿವ್ಯಾ, ಸಿ.ವಿ. ನಾಗೇಶ್ ಅವರು SIT ನಡೆಸಿದಂತಹ ತನಿಖೆ ಏನಿದೆ ಅದರ ಅಂಶಗಳನ್ನು ಇಟ್ಕೊಂಡು ಇದೀಗ ಕೋರ್ಟ್ನಲ್ಲಿ ತರಾಟೆಗೆ ತೆಗೆದುಕೊಳ್ತಿದ್ದಾರೆ ಅಂತಲೇ ಹೇಳಬಹುದು. ಯಾಕಂತ ಹೇಳಿದ್ರೆ ಸಿ.ವಿ. ನಾಗೇಶ್ SIT ನಡೆಸಿರ್ತಕ್ಕಂತಹ ತನಿಖೆಯ ಲೋಪದೋಷಗಳನ್ನು ಎತ್ತಿ ಕೋರ್ಟ್ಗೆ ತೋರಿಸುವ ಕೆಲಸವನ್ನ ಮಾಡಲಾಗ್ತಿದೆ. ಸತೀಶ್ ಬಾಬಣ್ಣ ದೂರುದಾರನ ತಾಯಿಯನ್ನ ಸ್ಕೂಟರ್ನಲ್ಲಿ ಕರೆದುಕೊಂಡು ಹೋದ್ರು ಅಂತೇಳಿ ಆತ ಹೇಳಿದ್ದಾನೆ. ಆದರೆ ಇದುವರೆಗೂ ಕೂಡ ಯಾಕೆ ಆ ಸ್ಕೂಟರ್ನ ನೀವಿನ್ನೂ ಕೂಡ ಸೀಸ್ ಮಾಡ್ಕೊಂಡಿಲ್ಲ, ಆ ಸ್ಕೂಟರ್ನ ನೀವು ಮಹಜರ್ ಪ್ರಕ್ರಿಯೆಯನ್ನು ನಡೆಸಿ ಆ ಸ್ಕೂಟರ್ನ ನೀವು ಸೀಸ್ ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಪೊಲೀಸರಿಗೆ ಯಾವುದಾದ್ರೂ ಇಂತಹ ಪ್ರಕರಣಗಳಲ್ಲಿ ಸಂತ್ರಸ್ತ ಮಹಿಳೆಯ 161 ಹೇಳಿಕೆ ಅಂದ್ರೆ ಪೊಲೀಸರ ಮುಂದೆ ಪಡೆಯುವಂತಹ ಹೇಳಿಕೆ, ಸಾಕ್ಷಿಗಳ ಸಂಗ್ರಹ, ಇವೆರಡೂ ಕೂಡ ಒಂದು ರೀತಿ ಬೋಗಸ್ ಆಗ್ಬಿಟ್ಟಿದೆ ಇವರಿಗೆ ಅನ್ನೋ ನಿಟ್ಟಿನಲ್ಲಿ ಕೋರ್ಟ್ನಲ್ಲಿ ವಾದವನ್ನ ಸಲ್ಲಿಕೆ ಮಾಡ್ತಿದ್ದಾರೆ. ಒಂದು, ಈಕೆಯನ್ನ ಕಿಡ್ನಾಪ್ಗೆ ಒಳಗಾದ್ಲು ಅಂತ ಇವರೇ ಹೇಳಿದಂತಹ ಆ ಒಂದು ಜಾಗವನ್ನ ಇನ್ನೂ ಕೂಡ ಯಾಕೆ ಇವರು ಸ್ಪಾಟ್ ಮಹಜರ್ ಪ್ರಕ್ರಿಯೆಯನ್ನ ನಡೆಸಿಲ್ಲ? ಈಕೆ ಹೋದಂತಹ ದಿನ 29ನೇ ತಾರೀಕು ಏಪ್ರಿಲ್ 29, ಆದರೆ ದೂರು ದಾಖಲಾಗಿರೋದು ಮೇ 2ನೇ ತಾರೀಕು. 4 ದಿನ ಇವರು ಏನನ್ನ ಬರಿಬೇಕು, ಏನ್ ಮಾಡಬೇಕು ಅಂತೇಳಿ ಪ್ಲಾಂಟ್ ಅನ್ನ ಮಾಡ್ತಿದ್ರ. ಮತ್ತೆ ಆಕೆಯನ್ನ ಕಿಡ್ನಾಪ್ ಮಾಡೋದೇ ಆಗಿದ್ರೆ ಎಳೆದೊಯ್ತಿದ್ರು, ಬಲವಂತವಾಗಿ ಹಲ್ಲೆಯನ್ನ ನಡೆಸ್ತಿದ್ರು. ಆಕೆ ಸ್ವಯಂಕೃತವಾಗಿ ಇವ್ರ ಜೊತೆ ಹೋಗಿದ್ದಾಳೆ ಅಂತ ಅಂದ್ರೆ ಅಲ್ಲಿಗೆ ಕಿಡ್ನಾಪ್ ಹೇಗೆ ಬರುತ್ತೆ? ಇವೆಲ್ಲವೂ ಕೂಡ ಒಂದು ರೀತಿಯ ನಾಟಕ ಇದ್ದಂತೆ ಕಾಣಿಸ್ತಿದೆ. ಮತ್ತೆ ತನಿಖೆಯ ದಿಕ್ಕು ತಪ್ಪಿಸೋದಕ್ಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತೇಳಿ ಕಾಣುತ್ತೆ. ಹೊಳೆ ನರಸೀಪುರ ಕೇಸ್ನಲ್ಲಿ ರೇವಣ್ಣ ಅವರು ಇವರ SITಯ ನೋಟಿಸ್ ಮೇಲಿನ ನೋಟಿಸ್ಗೆ ವಿಚಾರಣೆಗೆ ಹಾಜರಾಗಲಿಲ್ಲ ಅಂತೇಳಿ ಈ ರೀತಿಯಾಗಿ SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಈ ಪ್ರಕರಣದಲ್ಲಿ ಸಂತ್ರಸ್ತ ಮಹಿಳೆ ಇದ್ದಂತಹ ಜಾಗವನ್ನ ಇನ್ನೂ ಕೂಡ ಸ್ಪಾಟ್ ಮಹಜರ್ ಮಾಡಿಲ್ಲ. ಈಗಾಗಲೇ ಮಹಿಳೆ ಸಿಕ್ಕಿ 6 ದಿನ ಆಯ್ತು ಅಂತ ಹೇಳಿದ್ದಾರೆ. ಮಹಿಳೆಗೆ ಏನಾದರೂ ಗಾಯಗಳಾಗಿದ್ಯಾ, ಮಹಿಳೆ ಸ್ಥಿತಿ ಏನಾಗಿದೆ, ಇದೆಲ್ಲವೂ ಕೂಡ ಏನು ಕೂಡ ಗೊತ್ತಾಗಿಲ್ಲ. ಈ 4-5-6 ದಿನಗಳಲ್ಲಿ ಮಹಿಳೆಯ 164 ಹೇಳಿಕೆಯನ್ನ ಕೂಡ ಯಾಕೆ SIT ಅವರು ದಾಖಲು ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಸಿ.ವಿ. ನಾಗೇಶ್ ಅವರು ಕೋರ್ಟ್ನಲ್ಲಿ ಪ್ರಬಲವಾದ ವಾದವನ್ನ ಮಂಡಿಸುತ್ತಿದ್ದಾರೆ. ದಿವ್ಯಾ, ಓಕೆ, ಸಂತ್ರಸ್ತೆಯ ಪುತ್ರ ಕೊಟ್ಟಿನಂತಹ ದೂರಿನ ಆಧಾರದ ಮೇಲೆ ಒಂದಷ್ಟು ಪಾಯಿಂಟ್ಗಳನ್ನ ಹೇಳ್ತಾ ಇದ್ದಾರೆ. ಸಂತ್ರಸ್ತೆಯ ಪುತ್ರ ಕೊಟ್ಟಂತಹ ಸ್ಟೇಟ್ಮೆಂಟ್ ನಲ್ಲಿ ಸ್ಕೂಟರ್ನಲ್ಲಿ ಕರ್ಕೊಂಡು ಹೋದ್ರು ಅಂತ ಇದೆ. ಸೊ ಆ ಸ್ಕೂಟರ್ ಸೀಸ್ ಆಗಿದೆ ಅಂತ ಮೊದಲೇದಾಗಿ ಅವರು ದಾಖಲು ಮಾಡ್ಕೊಂಡಿದ್ದಾರೆ ಅನ್ನೋದಾದ್ರೆ ಈಗ ಕೋರ್ಟ್ ಗಮನಕ್ಕೆ ಯಾಕೆ ಅದನ್ನ ಸಮಯ ಕೋರ್ತಾ ಇದ್ದಾರೆ, ಇದೆಲ್ಲ ಪ್ರಕ್ರಿಯೆ ಆಗ್ಬೇಕು ಅಂತ? ದಿವ್ಯಾ, ಈಗಾಗಲೇ ಪ್ರಕರಣ ನಡೆದು 5-6 ದಿನಗಳು ಕಳೆದೋಗಿದ್ದಾವೆ. ಮೊದಲಿಗೆ ಅರೆಸ್ಟ್ ಆದ ಬಳಿಕ 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆಯಲಾಗಿದೆ. ಆ ಬಳಿಕ ನಿನ್ನೆ ಪೊಲೀಸ್ ಕಸ್ಟಡಿಗೆ ಬೇಡ, ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅನ್ನೋ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಹೇಳ್ಕೊಂಡಿದ್ರು. ಹೀಗಾಗಿ ಇನ್ಸಿಡೆಂಟ್ ರೇವಣ್ಣ ಅವರು ಅರೆಸ್ಟ್ ಆಗಿ 6 ದಿನಗಳು ಕಳೆದೋಗಿದ್ದಾವೆ. ಕೋರ್ಟ್ನಲ್ಲಿ ಸಿ.ವಿ. ನಾಗೇಶ್ ಅವರು ಆತ ಸಂತ್ರಸ್ತೆಯ ಮಗ ಬರೆದಂತಹ ದೂರಿನ ಕಾಪಿಯನ್ನು ಓದ್ತಿದ್ದಾರೆ. FIR ದಾಖಲಾಗಿದ್ದಂತಹ ಬಗೆಯನ್ನು ವಿವರಣೆಯನ್ನು ಕೊಡ್ತಿದ್ದಾರೆ. ಒಂದು ಕಿಡ್ನಾಪ್ ಆಗಬೇಕು ಅಂತ ಹೇಳಿದ್ರೆ 364A ಸೆಕ್ಷನ್ ಹಾಕಬೇಕು ಅಂತ ಹೇಳೋದಾದ್ರೆ ಅಲ್ಲಿ ರ್ಯಾನ್ಸಮ್ ಅನ್ನ ಡಿಮ್ಯಾಂಡ್ ಮಾಡಿರಬೇಕು, ಹಣಕ್ಕಾಗಿ ಡಿಮ್ಯಾಂಡ್ ಅನ್ನ ಮಾಡಿರಬೇಕು. ಈ ಪ್ರಕರಣದಲ್ಲಿ ಯಾರು ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿದ್ದಾರೆ, ಅವ್ರ ಮೇಲೆ ಹಲ್ಲೆಯನ್ನ ನಡೆಸಲಾಗಿದ್ಯಾ, ಅವ್ರನ್ನ ಕಿಡ್ನಾಪ್ ಅಂದ್ರೆ ಬಲವಂತವಾಗಿ ಎಳೆದೊಯ್ಯಲಾಗಿದ್ಯಾ, ಇದ್ಯಾವುದು ಕೂಡ ಈ ಪ್ರಕರಣದಲ್ಲಿ ಆಗಿಲ್ಲ. 364A ಅಂತ ಸೆಕ್ಷನ್ಗಳನ್ನು ವಿಮಾನ ಹೈಜಾಕ್ ಮಾಡಿ ಹಣಕ್ಕಾಗಿ ಡಿಮ್ಯಾಂಡನ್ನು ಮಾಡುವಂತಹ ಪ್ರಕರಣಗಳಲ್ಲಿ 364A ಸೆಕ್ಷನನ್ನು ಹಾಕ್ತಾರೆ. ಆದರೆ ಈ ಪ್ರಕರಣದಲ್ಲಿ 364A ಇನ್ವೋಕ್ ಆಗಲ್ಲ. ಆದರೂ ಕೂಡ ಈ ಒಂದು FIRನಲ್ಲಿ 364A ಸೆಕ್ಷನನ್ನು ಹಾಕಲಾಗಿದೆ. ಹೀಗಾಗಿ ದೂರಿನಲ್ಲಿ ಇರ್ತಕ್ಕಂತಹ ಇವರು ದೂರು ಬರೆದಂತಹ ಆ ಲೋಪದೋಷಗಳನ್ನು ಇಟ್ಕೊಂಡು ಇದೀಗ ಸಿ.ವಿ. ನಾಗೇಶ್ ಅವರು ವಾದವನ್ನು ಮಂಡನೆ ಮಾಡ್ತಿದ್ದಾರೆ. ಸುದೀರ್ಘವಾಗಿ ಈಗಾಗಲೇ 1-1.5 ಗಂಟೆಗಳು ಕಳೀತಾ ಬಂದಿದೆ. ದಿವ್ಯಾ, ಈಗಾಗಲೇ ನಿನ್ನೆ ಸರ್ಕಾರ SPPಗಳನ್ನು
ಅಂದರೆ ನಿನ್ನೆ SPP ಜಗದೀಶ್ ರವರ ಬದಲಿಗೆ ಇಬ್ಬರು ಹೊಸ SPPಗಳನ್ನು ನೇಮಕ ಮಾಡಲಾಗಿತ್ತು. ಪ್ರತಿದಿನ ಸರ್ಕಾರ ಇದನ್ನೇ ಮಾಡ್ಕೊಳ್ತಾ ಕೂತ್ಕೊಂಡ್ರೆ ಹೊಸ SPPಗಳನ್ನು ಯಾಕೆ ನೇಮಕ ಮಾಡಬೇಕು? ಪ್ರತಿ ಕೋರ್ಟ್ಗೂ ಕೂಡ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ. ಹೀಗಿದ್ದು ಕೂಡ ಈ ಪ್ರಕರಣದಲ್ಲಿ ಅಷ್ಟೊಂದು ಮುತುವರ್ಜಿ ವಹಿಸಿ SPPಗಳನ್ನು ನೇಮಕ ಮಾಡ್ತಕ್ಕಂಥ ಉದ್ದೇಶವಾದರೂ ಏನಿತ್ತು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಅಂಶಗಳನ್ನು ಸುಪ್ರೀಂ ಕೋರ್ಟ್ನ ಈ ಹಿಂದಿನ ತೀರ್ಪುಗಳನ್ನು ಆಧಾರವಾಗಿ ಇಟ್ಕೊಂಡು ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಯಾಕೆ ಜಾಮೀನನ್ನು ಕೊಡಬಾರದು ಅನ್ನೋ ಜಡ್ಜ್ರವರ ಪ್ರಶ್ನೆಗೂ ಕೂಡ ಹಲವಾರು ಸುಪ್ರೀಂ ಕೋರ್ಟ್ ನಿದರ್ಶನಗಳನ್ನು ಹೇಳಿ ಇದೀಗ ತಮ್ಮ ಕಕ್ಷಿದಾರ ಜೈಲಿನಲ್ಲಿದ್ದಾರೆ ಅನ್ನೋದನ್ನು ಕೂಡ ಕೋರ್ಟ್ ಗಮನಕ್ಕೆ ತಂದು ವಾದವನ್ನು ಪ್ರಬಲವಾಗಿ ಮಂಡಿಸ್ತಿದ್ದಾರೆ.